ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ. ನಾನು ಅನುಪಮಾ. ಉತ್ತರ ಕರ್ನಾಟಕದ ಜನತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಆರೋಗ್ಯ ಸೇವೆಗಳ ಮೂಲಕ ವಿಶ್ವಾಸಾರ್ಹ ಚಿಕಿತ್ಸೆಯನ್ನ ನೀಡುತ್ತಾ ಕಳೆದ 24 ವರ್ಷಗಳಿಂದ ಉತ್ತರ ಕರ್ನಾಟಕದ ಜನತೆಗೆ ಆರೋಗ್ಯದ ಆಶಾಕಿರಣವಾದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು, ಸೇವಾ ಸೌಲಭ್ಯಗಳು, ಅದರ ಕಾರ್ಯವ್ಯಾಪ್ತಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸರ್. ಎಲ್ರಿಗೂ ನಮಸ್ಕಾರ ಸರ್. ಇವಾಗ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರವು ಸಮಾಜಕ್ಕೆ ಒಂದು ನೀಡ್ತಾ ಇರುವ ಸೇವೆಗಳ ಕುರಿತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈಗ ಸುಮಾರು 24 ವರ್ಷಗಳಿಂದ ನಾವು ನಮ್ಮ ಆಸ್ಪತ್ರೆ ಸೇವೆ ಕೊಡ್ತಾ ಇದೆ. ಆಗ ಶುರುವಾಗಿದ್ದು 2003-2004 ಶುರುವಾಗಿದ್ದು 1000 ಬೆಡೆಡ್ ಹಾಸ್ಪಿಟಲ್, 1000 ಬೆಡ್ಡಿನ ಆಸ್ಪತ್ರೆ ಶುರುವಾಯಿತು. ಅದರಲ್ಲಿ ಸುಮಾರು 16-17 ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಥರದ ಸೂಪರ್ ಸ್ಪೆಷಾಲಿಟಿ ಕೂಡ ಶುರುವಾಗಿದೆ ಈಗ. ಸೊ ಬರ್ತಾ ಬರ್ತಾ ಬೇರೆ ಬೇರೆ ಸಬ್ ಸ್ಪೆಷಾಲಿಟೀಸ್ ಕೂಡ ಓಪನ್ ಆಗಿದೆ. ಈಗ ಯಾವುದೇ ಒಂದು ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಇಲ್ಲ ಅಂತ ಇಲ್ಲ, ಎಲ್ಲ ಒಂದು ಲೆವೆಲಲ್ಲಿ ನಾವು ಕೊಡ್ತಾ ಇದ್ದೀವಿ. ಮತ್ತು 1000 ಇದರಲ್ಲಿ ಅದರ ಸಪೋರ್ಟಿಂಗ್ ಆಗಿ ಸುಮಾರು 150-200 ICU ಬೆಡ್ಸ್ ಕೂಡ ಇದ್ದಾವೆ. ಒಂದು 30 ಆಪರೇಷನ್ ಥಿಯೇಟರ್ಸ್ ಕೂಡ ಇದೆ. ಯಾವುದೇ ದಿವಸಲ್ಲಾದರೂ ಕೂಡ ಸುಮಾರು 60-70 ಸರ್ಜರೀಸ್ ಆಗ್ತದೆ ಒಂದು ದಿವಸದಲ್ಲಿ. ಆ್ಯಾವರೇಜ್ ನಂಬರ್ ಆಫ್ ಸರ್ಜರೀಸ್ ಕೂಡ ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯಂಡ್ ಅದರ್ ಸರ್ಜರೀಸ್ ಆರ್ ಹ್ಯಾಪನಿಂಗ್. ಸೊ 24 ವರ್ಷಗಳು ಟ್ರೇಸ್ ಮಾಡಬೇಕಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ವಿ ಆರ್ ಆನ್ ದ ಟಾಪ್ ವೆನ್ ಇಟ್ ವಾಸ್ ಓಪನ್. ನಾಟ್ ದಟ್ ವಿ ಗ್ರ್ಯಾಜುಲಿ ಹಂಗಂತೇನಿಲ್ಲ, ಒಂದು ಶುರುವಾಗಿಂದಲೇ ಒಂದು ಬಹಳ ಒಂದು ಉತ್ತಮವಾದ ಹೈಯರ್ ಲೆವೆಲ್ ಸೂಪರ್ ಸ್ಪೆಷಾಲಿಟಿ ಕೊಡ್ತಾ ಇದ್ರು. ಬಟ್ ಬರ್ತಾ ಅಂದರೆ 24 ವರ್ಷದಲ್ಲಿ ಬಹಳ ಒಂದು ಸಾಧನೆಗಳು, ಬೇರೆ ಬೇರೆ ಸಾಧನೆಗಳು ಕೂಡ ಮಾಡಿದ್ದೇವೆ. ಯಾವುದೇ ಒಂದು ಸಬ್ ಸ್ಪೆಷಾಲಿಟಿನ ಯಾವುದೇ ಒಂದು ಇದಕ್ಕೋಸ್ಕರ ಇದಿಲ್ಲ ನಾವು ಬೇರೆ ಕಡೆ ಹೋಗ್ಬೇಕಂತೇನು ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ. ಎಲ್ಲ ಥರದ್ದು ಕಾಂಪಿಟೆಂಟ್ ಸರ್ಜನ್ಸ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ಎಕ್ವಿಪ್ಮೆಂಟ್ ಇದೆ. ಟೆಕ್ನಾಲಜಿಕಲಿ ವಿ ಆರ್ ದಿ ಮೋಸ್ಟ್ ಇನ್ ದ ಲೀಡಿಂಗ್ ಎಜ್ ಆಫ್ ಟೆಕ್ನಾಲಜಿ. ಯಾವುದೇ ಒಂದು ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆದ ತಕ್ಷಣವೇ ನಮ್ಮ ಚೇರ್ಮನ್ ಅವರು ಹೇಳ್ತಾರೆ, ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿರಿ, ಅದು ಹೆಂಗಿದೆ, ಅದನ್ನು ನಮ್ಮ ಆಸ್ಪತ್ರೆಗೆ ಬರಬೇಕು. ಯಾವುದೇ ಒಂದು ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇಲ್ಲ. ಇದು ನಮ್ಮ ಈ ಏರಿಯಾದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಟಾಪ್ ಮೋಸ್ಟ್ ಲೀಡಿಂಗ್ ಎಡ್ಜ್ ಟೆಕ್ನಾಲಜಿ ನಮ್ಮ ಹತ್ರ ಇರಬೇಕಂತ ಅವ್ರದ್ದು ಒಂದು ಆಸೆ. ಈಗ ಕೂಡ ನಮ್ಮ ಜೊತೆಲ್ಲ ಅಷ್ಟೇ, ನಾವು ಯಾರ್ಯಾರು ಎಷ್ಟೆಷ್ಟು ವಯಸ್ಸಿದ್ರು ಕೂಡ ಅವರು ಹಿ ಈಸ್ ದ ಯಂಗೆಸ್ಟ್ ಅಮಾಂಗ್ಸ್ಟ್ ಅವರ್ ಕ್ರೌಡ್. ಈವನ್ ಲಾಸ್ಟ್ ಇಯರ್ ಕೂಡ ನಾವು ಅರಬ್ ಹೆಲ್ತ್ ದುಬೈಯಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಬೆಸ್ಟ್ ಆದ ಎಕ್ವಿಪ್ಮೆಂಟ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದು ಕೂಡ ಪ್ರೀವಿಯಸ್ ಇಯರ್ ಕೂಡ ಈ ವೆಂಟ್ ಟು ಚೈನಾ ಟು ಸಿ ವಾಟ್ ಆರ್ ದ ನ್ಯೂ ಹೆಲ್ತ್ ಎಕ್ವಿಪ್ಮೆಂಟ್ಸ್ ದಟ್ ಹವ್ ಕಮ್ ಇನ್ ದಿ ಟೆಕ್ನಾಲಜಿಕಲ್ ಫೀಲ್ಡ್ ಆ್ಯಂಡ್ ವಿ ಮಸ್ಟ್ ಹ್ಯಾವ್ ಇಟ್. ಇದು ಅವ್ರದ್ದು ಒಂದು ಧ್ಯೇಯ. ಯಾವುದರಲ್ಲೂ ಒಂದು ಶಾರ್ಟೇಜ್ ಇರಬಾರ್ದು. ಕಾಂಪಿಟೆಂಟ್ ಸರ್ಜನ್ಸಲ್ಲಿ ಕೂಡ ಶಾರ್ಟೇಜ್ ಇರಬಾರ್ದು, ಕಾಂಪಿಟೆಂಟ್ ಡಾಕ್ಟರ್ಸ್ ಕೂಡ ಇರಬಾರ್ದು, ಆ್ಯಂಡ್ ಬೆಸ್ಟ್ ಆದ ಟೆಕ್ನಾಲಜಿ ಕೂಡ ಇರಬಾರ್ದು. ಸೊ ನೀವು ಯಾವುದೇ ಥರ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಅಬೌಟ್ 5-6 districts that you see, we are the leading edge largest super specialty hospital that I can claim of. ಖಂಡಿತ ಸರ್. ಸರ್, ಇನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ವೈದ್ಯಕೀಯ ವಿಭಾಗಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಅವುಗಳಲ್ಲಿ ಒಂದು ಪ್ರಮುಖ ವಿಭಾಗಗಳ ಕುರಿತು ಮತ್ತು ಅವು ಹೇಗೆ ಒಂದು ಕಾರ್ಯವನ್ನ ನಿರ್ವಹಿಸುತ್ತೆ ಅದರ ಕುರಿತು ಸರ್. ನಾನು ಮುಂಚೆ ಹೇಳಿದಾಗ ಒಂದು 15-16 ಸೂಪರ್ ಸ್ಪೆಷಾಲಿಟಿ ಕೂಡ ಇದೆ ನಮ್ಮ. ಅದರಲ್ಲಿ ಕೆಲವು ಟೀಚಿಂಗ್ ಪ್ರೋಗ್ರಾಮ್ಸ್ ಇದೆ, ಕೆಲವು ಬಟ್ ಓನ್ಲಿ ಸೂಪರ್ ಸ್ಪೆಷಾಲಿಟಿ ಪ್ರೋಗ್ರಾಮ್ಸ್ ಇದೆ. ನಾವು ಯಾವುದು ಇಲ್ಲ ಅಂತ ಹೇಳೋಂಗಿಲ್ಲ. ನಾವು ಹೈಲೈಟ್ ಮಾಡಬೇಕಂದ್ರೆ ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಕಾರ್ಡಿಯಾಲಜಿ ಕೂಡ ಇದೆ, ಗ್ಯಾಸ್ಟ್ರೋಂಟೊಲಜಿ, ಗ್ಯಾಸ್ಟ್ರೋಇಂಟೆಸ್ಟಿನಲ್ ಸೈನ್ಸಸ್ ಸರ್ಜರಿ ಕೂಡ ಇದೆ. ಲೈಕ್ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್. ಕಿಡ್ನಿನಲ್ಲಿ ಯೂರಾಲಜಿ, ನೆಫ್ರಾಲಜಿ ಇದೆ. ಪ್ಲಾಸ್ಟಿಕ್ ಸರ್ಜರಿ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 26-25 ವರ್ಷದ ಒಂದು ಸ್ಮೈಲ್ ಟ್ರೈನ್ ಅಂತ ಪ್ರೋಗ್ರಾಮ್ ನಮ್ಮ ಈಗ ಪ್ರೆಸೆಂಟ್ ಪ್ರಿನ್ಸಿಪಲ್ ಇದ್ದಾರೆ ಡಾಕ್ಟರ್ ರಾಜೇಶ್ ಪವರ್. ಅವರು ಮೊದಲಿಂದನೂ ಹೈಯೆಸ್ಟ್ ನಂಬರ್ ಆಫ್ ಸ್ಮೈಲ್ ಟ್ರೈನ್ ದಿ ಲಿಪ್ ಅಂಡ್ ದಿಸ್ಟಿಂಗ್ ಸರ್ಜರೀಸ್ ದಟ್ ಈಸ್ ಕ್ಯಾರಿಡ್ ಔಟ್. ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹೈಲೈಟ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ, ಬಟ್ ವಿ ಆರ್ ಹ್ಯಾವಿಂಗ್ ಲೀಡಿಂಗ್ ಏಜ್ ದಿಸ್ಟಿಂಗ್ ಇನ್ ಆಲ್ ದ ಸೂಪರ್ ಸ್ಪೆಷಾಲಿಟೀಸ್. ಇನ್ನು ನ್ಯೂರಾಲಜಿ, ನ್ಯೂರೋ ಸರ್ಜರಿ ಇದೆ, ಮತ್ತು ಕ್ಯಾನ್ಸರ್ ಸರ್ಜರೀಸ್ ಇದೆ. ಕ್ಯಾನ್ಸರ್ ಸರ್ಜರಿನಲ್ಲಿ ಎಲ್ಲದೂ ಇದೆ. ಕ್ಯಾನ್ಸರ್ ಸರ್ಜರಿ, ಮೆಡಿಸಿನ್, ಗೈನಕಾಲಜಿಕಲ್ ಕ್ಯಾನ್ಸರ್ ಸರ್ಜರಿ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್ಜರಿ, ಪೀಡಿಯಾಟ್ರಿಕ್ ಹೆಮಟೋ ಆಂಕಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್. ಯಾವುದೇ ಇದರಲ್ಲೂ ಕೂಡ ನಾನು ರೈಲಾಗಿ ಹೇಳೋಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಒಂದು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಸರ್, ಈಗ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪೇಪರ್ಲೆಸ್ ಆಸ್ಪತ್ರೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಅಳವಡಿಸಿಕೊಂಡ ಹೆಗ್ಗಳಿಕೆಯನ್ನ
KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಪಡೆದುಕೊಂಡಿದೆ. ಈ ಒಂದು ಮಹತ್ವದ ಪ್ರಯಾಣದ ಕುರಿತು ಇದು ಸುಮಾರು 1.5-2 ವರ್ಷದಿಂದ ನಾವು ಎಲ್ಲೋ ಒಂದು ಕಡೆ ನೋಡಿದ್ವಿ, ಇದೊಂದು ಈ ಥರ ಬಂದಿದೆ ಆಸ್ಪತ್ರೆಯಲ್ಲಿ ಪೇಪರ್ಲೆಸ್ ಆಸ್ಪತ್ರೆ ಮಾಡಬೇಕು ಅಂತ. ಅದಕ್ಕೆ ಮುಂಚೆನೇ ಚೇರ್ಮನ್ ಅವರು ಹೇಳಿದ್ರು, ಇತ್ತು IT ದೇರ್ ಇಸ್ ನೋ ಕನ್ಸ್ಟೆಂಟ್ ಆಫ್ ಬಜೆಟ್, ಯು ಬ್ರಿಂಗ್ ದ ಬೆಸ್ಟ್ ಆಫ್ ದ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೊ ನಾವು ನೋಡಿದ್ವಿ ಎಲ್ಲೋ. ನಾವು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಇದು ನಾವು ಕರ್ನಾಟಕದಲ್ಲೇ ಫಸ್ಟ್ ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಒಂದು ನಮ್ಮ ಆಸೆ ಇತ್ತು. ನಾವು ಹೊರಗಡೆ ಬಾಂಬೆನಲ್ಲಿ ಒಂದು ಆಸ್ಪತ್ರೆ ಇದೆ, DB ಪಾಟೀಲ ಮೆಡಿಕಲ್ ಕಾಲೇಜ್, ಅಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ಇಮಿಡಿಯೇಟಾಗಿ ನಾವು ಈ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ವಿ. ವಿದಿನ್ 3 months ವಿ ಗಾಟ್ ದಿಸ್ ವಾಟ್ ಇಸ್ ನೋನ್ ಎಸ್ ಅ ಪ್ರೆಸ್ಕೋ. ಇಟ್ಸ್ ಲೈಕ್ E-tab. All medical records, case sheet, doctor's writing, everything is on that. And we can do video counseling in that, convince the patients, photographs in that. ಬಹಳ ಫೆಸಿಲಿಟೀಸ್ ಇದೆ, ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಗೆ ಇಮಿಡಿಯೇಟ್ ನಮ್ದು ಏನು ಅಡ್ವಾಂಟೇಜ್ ಏನಂದರೆ 70% ಆಫ್ ಅವರ್ ಪೇಪರ್ ಇಸ್ ಸೇವ್ಡ್. ದಟ್ ಈಸ್ ಈಕ್ವಲೆಂಟ್ ಟು ಆಲ್ಮೋಸ್ಟ್ 1.5 to 2 crore rupees per year we are saving just on papers. And also it also indirectly supports in environmental this thing also, stress also. Suppose we would have used say 2 crore, it must have about 7,000 to 6,000 trees. So that is also in a way we are contributing to becoming a kind of environmentally conscious university. ಸೊ ಇದು ಸೇವ್ ಆಗಿದೆ. ಇನ್ನೂ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ. ದಿ IT ಅಡಾಪ್ಷನ್ ಈಸ್ ಎಂಡ್ಲೆಸ್. ಸೊ ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಸಮಯ ಹಿಡಿತದೆ ನಾವು ಅಡಾಪ್ಟ್ ಮಾಡೋದಕ್ಕೆ. ಅದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಾವು ಇನ್ ದ ನೆಕ್ಸ್ಟ್ 6 months ಅವರ್ ಚಾರಿಟಬಲ್ ಹಾಸ್ಪಿಟಲ್ ವಿಚ್ ಇಸ್ 1,200 beds ಈಸ್ ಆಲ್ಸೋ ಗೋಯಿಂಗ್ ಟು ಅಡಾಪ್ಟ್ ಈ E-tab ಸಿಸ್ಟಮ್ ಅಡಾಪ್ಟ್ ಮಾಡ್ವಿ. ಆವಾಗ ಟೋಟಲಿ ನಾವು ಬರೆಯೋದು, ಪೇಪರ್ ಯೂಸ್ ಮಾಡೋದು ಕಡಿಮೆ ಆಗ್ತದೆ. So that's again a big advantage. In about 4 to 5 months we'll have that in the charitable side also. Other than that, there is a chat bot we have made with artificial intelligence. We are going to launch on 26th of January. It is called as KLE Mitra. So what it does, like a conversation, any person can ask, patient's relative, doctors can ask questions. Most of the time it will give you, we have made in such a way that it gives appropriate answer. You don't have to interact with the human being. ನಾವು ಯಾರಿಗಾದ್ರು ಫೋನ್ ಮಾಡಿ ಏನು ಬೇಕಾಗಿಲ್ಲ. ಇಟ್ಸ್ ಅ ವಾಟ್ಸಪ್ ಬೇಸ್ಡ್ ಸಿಸ್ಟಮ್, ಚಾಟ್ ಬೋಟ್ ಸಿಸ್ಟಮ್, KLE Mitra ಅಂತ. ವಿ ಗೋನ್ ಟು ಲಾಂಚ್ ಶಾರ್ಟ್ಲಿ ಆನ್ ದ 26th ವಿ ಗೋನ್ ಟು ಲಾಂಚ್. ಸೊ ದಟ್ ಮೇಕ್ಸ್ ಲೈಫ್ ಈಸಿಯರ್. ಕೆಲವೆಲ್ಲ ಕಾಮನ್ಲಿ ಆಸ್ಡ್ ಕ್ವಶನ್ಸ್ ಏನೇನಿರ್ತದೆ ಅದರಲ್ಲೇ ನಿಮಗೆ ಆನ್ಸರ್ ಬರ್ತದೆ, ಅದು AI ಬೇಸ್ಡ್. ಸೊ ಹೀಗೆ ನಾವು ಕೆಲವೆಲ್ಲ ನಾವು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನಾವು ಮಾಡೋ ಇದರಲ್ಲಿ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೇವೆ. ಜನತೆಗೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಆರೋಗ್ಯದ ಒಂದು ಚಿಕಿತ್ಸೆಯನ್ನು ಕೊಡುವುದರ ಜೊತೆಗೇನೆ ಪರಿಸರದ ಕಾಳಜಿಯನ್ನು ಕೂಡ ವಹಿಸ್ತಾ ಇದೆ ಅಂತ ಹೇಳ್ಬೋದು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಸರ್, ಇನ್ನು ರೋಬೋಟಿಕ್ ಸರ್ಜರಿ ಆಗಿರ್ಬೋದು ಮತ್ತು ಕಿಡ್ನಿ, ಲಿವರ್ ಕಸಿ ಒಂದು ಮಾಡುವಂತಹ ಕೇಂದ್ರಗಳನ್ನ ಸ್ಥಾಪಿಸಿ ಒಂದು ಹೊಸ ಮೈಲಿಗಲ್ಲನ್ನೇ ಸ್ಥಾಪಿಸಿದೆ ಅಂತ ಹೇಳ್ಬೋದು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಈ ಒಂದು ಕೇಂದ್ರಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್. ಮೊದಲನೇದಾಗಿ ನಮ್ಮ ರೋಬೋಟಿಕ್ ಸೆಂಟರ್ ಇದೆ. ನಾವು ಇದು SSI ಮಂತ್ರ ಅಂತ ಹೇಳ್ತಾರೆ. ಇದು ಇಂಡಿಜಿನಿಯಸ್, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾಕ್ಟರ್ ಶ್ರೀವಾಸ್ತವ್ ಅಂತ ಅವರು ಒಂದು ಟೀಮ್ ಮಾಡಿದ್ದಾರೆ. ಒಂದು ಬಹಳ ಸಫಲವಾಗಿದೆ ಇದು. ಕಂಪೇರ್ ಟು ಅದರ್ ದೆನ್ ದಟ್ ಮ್ಯಾಚಿಂಗ್ ಇದ್ರೆ ವಾಟ್ ಇಸ್ ನೋನ್ ಎಸ್ ಡವಿಂಚಿ ರೋಬೋಟಿಕ್ ಸಿಸ್ಟಮ್ ಅಂತ ಅಮೆರಿಕದಿಂದ ಬರ್ತದೆ. ಫಸ್ಟ್ಲಿ ಇಟ್ಸ್ 2 to 3 times ಕಾಸ್ಟ್ಲಿ, ಆ್ಯಂಡ್ ಸೆಕೆಂಡ್ಲಿ ಲಾಟ್ ಆಫ್ ಪ್ರೀ ಕಂಡೀಷನ್ಸ್ ಆ್ಯಂಡ್ ಡಿಫಿಕಲ್ಟಿ ಇದೆ. ನಮಗೆ ಲರ್ನಿಂಗ್ ಕರ್ವ್ ಕೂಡ ಜಾಸ್ತಿ ಇದೆ. ನಮ್ಮ ಟ್ರೈನಿಂಗ್ ಮಾಡಬೇಕಂದ್ರೆ ಅವರು ಸ್ವಲ್ಪ ಸಮಯ ಜಾಸ್ತಿ ಹಿಡಿತದೆ. ವೆರ್ ಎಸ್ ದಿಸ್ ಇಂಡಿಜಿನಿಯಸ್ ಒನ್ ಇಸ್ ಮಚ್ ಬೆಟರ್. ನಾವು ಈಗ ಸುಮಾರು 1 ವರ್ಷ 1-2 ತಿಂಗಳಾಗಿದೆ. ಈಗ ಸುಮಾರು 67-68 ಸರ್ಜರೀಸ್ ಆಗಿದೆ. ಮೋಸ್ಟ್ಲಿ ನಾವು ಕ್ಯಾನ್ಸರ್ ಸರ್ಜರೀಸ್ ಮಾಡ್ತಾ ಇದ್ದೇವೆ. ಬಿಕಾಸ್ ಕ್ಯಾನ್ಸರ್ ಸರ್ಜರೀಸ್ ಭಾಳ ಎಕ್ಸ್ಟೆನ್ಸಿವ್, 6 ಗಂಟೆ 8 ಗಂಟೆ 10 ಗಂಟೆ ಸಮಯ ಹಿಡಿತದೆ. ಇದರಲ್ಲಿ ಈ ರೋಬೋಟಿಕ್ ಸರ್ಜನಲ್ಲಿ ಸಮಯ ಕೂಡ ಕಡಿಮೆ ಹಿಡಿತದೆ, ಮೋರ್ ಎಫೆಕ್ಟಿವ್, ಆ್ಯಸ್ ವೆಲ್ ಆಸ್ ಪೇಷಂಟ್ ರಿಕವರ್ಸ್, ಬೇಗ ಗುಣಮುಖರಾಗ್ತಾರೆ ಪೇಷಂಟ್ಸು. ಸೊ ಅದರಿಂದ ಇದು ಬಹಳ ಉತ್ತಮ ನಡೀತಿದೆ. ಸುಮಾರು 40-45 ಸರ್ಜರೀಸ್ ನಾವು ಕ್ಯಾನ್ಸರ್ ಸರ್ಜರೀಸ್ ಮಾಡಿದ್ದೀವಿ. ಇನ್ನು ಕೆಲವೆಲ್ಲ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿ, ಲಿವರು, ಇಂಟೆಸ್ಟೈನ್ಸು, ಇದ್ರ ಸರ್ಜರೀಸ್ ಕೂಡ ಮಾಡಿದ್ದೇವೆ. ಕೆಲವು ಗೈನಕಾಲಜಿಕಲ್ ಸರ್ಜರೀಸ್, ಹಿಸ್ಟ್ರೆಕ್ಟಮಿ ಅಂತ ಸರ್ಜರೀಸ್, ಬಹಳ ಕಡಿಮೆ ಒಂದು ಯೂರಾಲಜಿ ಸರ್ಜರೀಸ್ ಮಾಡಿದ್ದೇವೆ. ಸೊ ಇನ್ನೂ ಬೇರೆ ಬೇರೆ ಸ್ಪೆಷಾಲಿಟೀಸ್ ಕೂಡ ನಾವು ಡಾಕ್ಟರ್ಸಿಗೆ ಸ್ಪೆಷಲಿಸ್ಟ್ ಕರೆಸಿ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಇದು ದೇರ್ ಇಸ್ ನೋ ಲಿಮಿಟ್, ಇಟ್ ಕ್ಯಾನ್ ಬಿ ಫರ್ದರ್ ಇನ್ಕ್ರೀಸ್. ಸೊ ವಿ ಆರ್ ಟ್ರೈಂಗ್. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಮ್ಮ ಚೇರ್ಮನ್ ಅವರು ಬೇರೆ ಎಲ್ಲೋ ವಿಸಿಟ್ ಮಾಡಿ ನೋಡಿದ್ರು, ಅವ್ರ ಹತ್ರ ಲೇಟೆಸ್ಟ್ 3rd generation ಎಕ್ವಿಪ್ಮೆಂಟ್ ಇದೆ, ನೀವು ಯಾಕೆ ತೊಗೊಳ್ಬೋದು ಅಂತ. ಸೊ ನಾವು ಇನ್ another 2 to 3 months ವಿಲ್ ಅಕ್ವೈರ್ ದ latest generation robotic surgery also. And also there is one robotic assisted surgery for knee transplant. ಅದರ ಡೆಮಾನ್ಸ್ಟ್ರೇಷನ್ ಈಗ ನಡೀತಾ ಇದೆ February 1st, 2nd, 3rd. ಅದಾದಮೇಲೆ ನಾವು ಫಾರ್ ಜಾಯಿಂಟ್ ಸರ್ಜರೀಸ್ ಒಂದು ಬಹಳ ಅಕ್ಯುರೇಟಾಗಿ ಸರ್ಜರಿ ಮಾಡೋದಕ್ಕೋಸ್ಕರ, ಯಾಕೆಂದರೆ ಜಾಯಿಂಟ್ ಸರ್ಜರಿ ಒಂದು ಸರಿ ಮಾಡಿದ್ಮೇಲೆ ರಿವಿಷನ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ, ಏನಾದ್ರು ಸ್ವಲ್ಪ ಡಿಫಿಕಲ್ಟಿ ಇದ್ದರೆ. ಸೊ ದಿಸ್ ಹೆಲ್ಪ್ಸ್ ರೋಬೋಟಿಕ್
ಅಸಿಸ್ಟೆಡ್ ಸರ್ಜರಿ ಹೆಲ್ಪ್ಸ್ ಇನ್ ಅಕ್ಯುರೇಟ್ ನೀ ಆ್ಯಂಡ್ ಹಿಪ್ ಟ್ರಾನ್ಸ್ಪ್ಲಾಂಟ್ಸ್. ಅದು ಕೂಡ 1st, 2nd, 3rd February ನಮ್ಮ ಡೆಮಾನ್ಸ್ಟ್ರೇಷನ್ ಇದೆ. ಅದಾದಮೇಲೆ ವಿಲ್ ಟೇಕ್ ಎ ಕಾಲ್ ಟು ಅಕ್ವೈರ್ ದಿಸ್ robotic assisted surgery for knee and hip transplants. ಸರ್, ಇವಾಗ ಈ ಒಂದು ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಈ ಒಂದು ಕಿಡ್ನಿ ಮತ್ತು ಲಿವರ್ ಒಂದು ಟ್ರಾನ್ಸ್ಪ್ಲಾಂಟ್ ರೀತಿಯ ಒಂದು ಚಿಕಿತ್ಸೆ ಆಗಿರ್ಬೋದು, ಈ ರೀತಿಯ ಒಂದು ಚಿಕಿತ್ಸೆಯನ್ನು ನೀಡಿ ಅದು ಯಶಸ್ವಿಯಾದಾಗ ಆ ಒಂದು ಅನುಭವ ಯಾವ ರೀತಿ ಇರುತ್ತೆ ಸರ್? ಬಹಳ ಸ್ಯಾಟಿಸ್ಫೈಯಿಂಗ್ ಇದೆ ಇದು. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಬ್ಬ ನಮ್ಮ ಕೊಲ್ಲಾಪುರದಿಂದ ಒಬ್ಬ ಪೇಷಂಟ್ ಬರ್ತಾರೆ. ಅವರು ವಾಸ್ ಇನ್ ಆಲ್ಮೋಸ್ಟ್ ಲೈಕ್ ಅ ಡೆತ್ ಬೆಡ್ ಬಿಕಾಸ್ ಆಫ್ ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತಾರೆ. ಟ್ರಾನ್ಸ್ಪ್ಲಾಂಟ್ ಆಗಲೇಬೇಕು. ಅದಾದಮೇಲೆ ಎವ್ರಿ ಟೈಮ್ ಅವರು ನಮ್ಮ ಆಸ್ಪತ್ರೆ ರಿವ್ಯೂಗೆ ಬಂದಾಗ ನನಗೆ ಮೀಟ್ ಮಾಡಿ ಹೋಗ್ತಾರೆ. ಎಲ್ಲ ಡಾಕ್ಟರ್ಸ್ ಎಲ್ಲ ಲುಕ್ಸ್ ಲೈಕ್ ಎ ಫಿಲ್ಮ್ ಹೀರೋ ನಾವು. ಈಸ್ ರಿಕವರ್ಡ್ ಸೋ ಗುಡ್, ಐ ಮೀನ್ ಸೋ ವೆಲ್. So that gives tremendous amount of satisfaction to us. And also ನಾನು ಒಂದು ವಿಶೇಷವಾಗಿ ನಾನು ಹೇಳಬೇಕಂತಂದರೆ, ನಮ್ಮ ಕಾಸ್ಟ್ ಈಸ್ ಆಲ್ಮೋಸ್ಟ್ half to 60% ಆಫ್ ವಾಟ್ ದ ಕಾಸ್ಟ್ ಈಸ್ ಇನ್ ಅದರ್ ಪ್ಲೇಸಸ್. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿರ್ಬೋದು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಬಹಳ ಕಾಸ್ಟ್. ಆ್ಯಂಡ್ ಅವರ್ ಚೇರ್ಮನ್ ಇನ್ಸಿಸ್ಟೆಡ್ ದಟ್ ಇಟ್ ಹ್ಯಾಸ್ ಟು ರೀಚ್ ದಿ ಮೋಸ್ಟ್ unaffordable people also. It is not just to technology demonstration ನಾವು ಇಲ್ಲೇ ಮಾಡಬೇಕು ಅಂತ ಏನಿಲ್ಲ. ಯಾರಿಗೆ ನೀಡಿದೆ ಅದೊಂದು, ಮತ್ತು ಭಾಳ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಎಲ್ಲ ಟ್ರಾನ್ಸ್ಪ್ಲಾಂಟ್ ಕೂಡ ಭಾಳ 75% ಆಫ್ ವಾಟ್ ಅದರ್ ಬೇರೆ ಯಾರು ಚಾರ್ಜ್ ಮಾಡ್ತಾರೆ ಆ ರೇಟ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ. ರಿಸಲ್ಟ್ಸ್ ಕೂಡ ಭಾಳ ಉತ್ತಮವಾಗಿದೆ. ಸರ್, ಇವಾಗ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ರೋಗಿಯ ಚಿಕಿತ್ಸೆ ಹಾಗೂ ಸೇವೆಗಳನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ಯಾವೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು, ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಸರ್? ಟೆಕ್ನಾಲಜಿ ಒಂದು ಪಾರ್ಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಹ್ಯೂಮನ್ ಸ್ಕಿಲ್ಸ್. ಸೊ ಅದಕ್ಕೆ ಏನು ಬಹಳ ಇಂಪಾರ್ಟೆಂಟ್, ನಮ್ಮ ದೇಶದಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಕ್ರೆಡಿಟೇಷನ್ ಬಾಡಿ ಇದೆ. ಸೊ ಇನ್ ಲಾಸ್ಟ್ ಜುಲೈ ವಿ ಹ್ಯಾಡ್ ಅ ಫುಲ್ ನ್ಯಾಷನಲ್ ಅಕ್ರೆಡಿಟೇಷನ್ ಬಾಡಿ ಅಕ್ರೆಡಿಟೇಷನ್. ದಟ್ ಇಟ್ ಆಲ್ ಸ್ಟ್ಯಾಂಡರ್ಡೈಸಸ್ ಆಲ್ ಪ್ರೋಟೋಕಾಲ್ಸ್, ಪ್ರೊಸೀಜರ್ಸ್, ರೂಲ್ಸ್, ಕಂಪ್ಲೈನ್ಸಸ್ ಏನೇನು ಬೇಕು ಮೆಡಿಕಲ್ ಫೀಲ್ಡಲ್ಲಿ ಅದೆಲ್ಲ ಇದ್ರೇ ನಮ್ಮ ಹಾಸ್ಪಿಟಲ್ ರೆಕಾಗ್ನಿಷನ್ ಕೊಡೋದು. ಅದನ್ನು ನಾವು ಒಂದು ಮಾಡಿದ್ದೇವೆ. ಫಸ್ಟ್ ಇಟ್ಸ್ ಅಚೀವ್ಮೆಂಟ್ ಆಫ್ ಅ ಲಾರ್ಜ್ ಹಾಸ್ಪಿಟಲ್ ಲೈಕ್ ಅವರ್ಸ್. ನ್ಯಾಷನಲ್ ಅಕ್ರೆಡಿಟೇಷನ್ NABH ಅಂತ ಹೇಳ್ತಾರೆ, ಫುಲ್ ಅಕ್ರೆಡಿಟೇಷನ್ ನಮ್ಗೆ ತಲುಪಿದೆ. ಅದರಿಂದ ಅಡ್ವಾಂಟೇಜಸ್ ಏನು? ಡಾಕ್ಯುಮೆಂಟೇಷನ್ ಸ್ಟ್ಯಾಂಡರ್ಡೈಸೇಷನ್ ಆಗ್ತದೆ, ಜನರ ಇಂಟ್ರ್ಯಾಕ್ಷನ್ನು, ಎಲ್ಲ ಪ್ರೋಟೋಕಾಲ್ಸ್ ಇರ್ತದೆ. ಎವ್ರಿ ಒನ್ ಬಿಕಮ್ಸ್ ರೆಸ್ಪಾನ್ಸಿಬಲ್. ಬಿಕಾಸ್ ನೀವು ಇದು ಮಾಡಬೇಕಾದ್ರೆ ಈ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು. ಡಾಕ್ಟರ್ಸ್ ಅಂದರೆ ನೀವು ಪ್ರೀ ಸರ್ಜರಿ ಈ ಕ್ವಶನ್ಸ್ ಕೇಳಬೇಕು, ಈ ಕಡೆ ಸೈಡಲ್ಲಿ ನೀವು ಆಪರೇಷನ್ ಮಾಡಬೇಕಂದ್ರೆ ನೀವು ಈ ಥರ ಮಾರ್ಕ್ ಮಾಡಬೇಕು, ಸೊ ದಟ್ ದೆರ್ ಇಸ್ ನೋ ರಾಂಗ್ ಪಾರ್ಟ್ ಸರ್ಜರಿ ಆಗಬಾರ್ದು. ಇದೆಲ್ಲ ಹೆಂಗಾಗ್ತದೆ ಅಂದರೆ ಅಕ್ರೆಡಿಟೇಷನ್ ಬಾಡಿ ಇರ್ತದೆ. ಅವರು ಇಟ್ಸ್ ಅಬೌಟ್ ಆಲ್ಮೋಸ್ಟ್ 1 year ವಿ ಹ್ಯಾವ್ ಟೇಕನ್ ಟು ಎಸ್ಟಾಬ್ಲಿಷ್ ದಟ್, ಆ್ಯಂಡ್ ವಿ ಹ್ಯಾವ್ ಲಾಸ್ಟ್ ಜುಲೈ ವಿ ಅಚೀವ್ಡ್ ದಟ್ NABH ಅಕ್ರೆಡಿಟೇಷನ್ ಅಂತ ಹೇಳ್ತಾರೆ. ಅದು ಮಾಡಿದೆ. ಇದನ್ನೆಲ್ಲ ಡೆಲಿವರಿ ಮಾಡೋದಕ್ಕೆ ಒಂದು ಕಾಂಪಿಟೆನ್ಸಿ ಬೇಕು. ಇನ್ನೊಂದು ಸ್ಪೆಷಲಿ ನರ್ಸಸ್ ಫಾರ್ಮ್ ಆಲ್ಮೋಸ್ಟ್ 60% ನಮ್ಮದು ಸ್ಟಾಫ್ ನರ್ಸಸ್ಸೇ ಇರ್ತಾರೆ. ಅದರಲ್ಲಿ ಏನು ಲ್ಯಾಕಿಂಗ್ ಅಂತ ನಾವು ನೋಡಿದ್ದಂದರೆ ನಮ್ಮದು ಸಾಫ್ಟ್ ಸ್ಕಿಲ್ಸ್. So now we have got an expert from Bangalore. She comes every month to train our nursing staff and other staff also in soft skills. ನಾವು ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಪೇಷಂಟ್ ಜೊತೆಲಿ, ಪೇಷಂಟ್ ಜೊತೆಲಿ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಪೇಷಂಟ್ ರಿಲೇಟಿವ್ಸ್ ಜೊತೆಲಿ ಹೆಂಗೆ ಮಾತಾಡಬೇಕು. ಆದರೆ ಪೇಷಂಟ್ ಇಸ್ ಸ್ಟ್ರೆಸ್ಡ್, ಆ್ಯಂಕ್ಷಸ್, ರಿಲೇಟಿವ್ಸ್ ಆರ್ ಸ್ಟ್ರೆಸ್ಡ್ ಆ್ಯಂಡ್ ಆ್ಯಂಕ್ಷಸ್. ಅವರು ಅಟ್ ಟೈಮ್ಸ್ they become little worried and they ask maybe in our this thing it's irrelevant questions, but you have to be patient, talk to them, ಕನ್ವಿನ್ಸ್ ದೆಮ್, ಟೆಲ್ ದೆಮ್ ಏನು ಮಾಡಬೇಕು ಏನು ಮಾಡಬಾರ್ದು. ನಾವು ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕು. ಇದಕ್ಕೋಸ್ಕರ ನಾವು ಸ್ಪೆಷಲಿ ವಿ ಆರ್ ಗೆಟಿಂಗ್ ಒನ್ ಎಕ್ಸ್ಪರ್ಟ್ಸ್ ಸಾಫ್ಟ್ ಸ್ಕಿಲ್ ಟ್ರೈನರ್. ಸೊ ವಿ ಕಂಟಿನ್ಯೂಸ್ಲಿ ವಿ ಆರ್ ಟ್ರೈನಿಂಗ್ ಅವರ್ ನರ್ಸಸ್ ಇನ್ ಸಾಫ್ಟ್ ಸ್ಕಿಲ್ಸ್ ಬಿಕಾಸ್ ದಿಸ್ ಇಸ್ ಅ ಡೆಫಿಷಿಯನ್ಸಿ ವಿ ಫೌಂಡ್ ಇನ್ ನರ್ಸಸ್. ಕೆಲವು ಸಾರಿ ಅವರು ಕೂಡ ಇರಿಟೇಟ್ ಆಗ್ತದೆ, ಯಾಕಂದರೆ 8 ಗಂಟೆಯಲ್ಲಿ ಎಲ್ಲರೂ ಕ್ವಶನ್ಸ್ ಕೇಳೋದು ಎಲ್ಲ ಸ್ಟ್ರೆಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಕೆಲವರು ದೇ ನಾಟ್ ಇಂಟ್ರ್ಯಾಕ್ಟ್ ಇನ್ ಎ ಪ್ರಾಪರ್ ಮ್ಯಾನರ್. ಸೊ ಅದನ್ನು ಕಡಿಮೆ ಮಾಡಬೇಕೋಸ್ಕರ ನಾವು ಸಾಫ್ಟ್ ಸ್ಕಿಲ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಇಸ್ ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಇದು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ಕಂಟಿನ್ಯೂಸ್ ಆಕ್ಟಿವಿಟಿ. ಸ್ನೇಹಿತರೆ, ನವೀನ ತಂತ್ರಜ್ಞಾನಗಳಿಂದ ಇತ್ತೀಚೆಗಷ್ಟೇ ಉದ್ಘಾಟನೆ ಆದಂತಹ ಒಂದು ಹೊಸ ಕ್ಯಾನ್ಸರ್ ಆಸ್ಪತ್ರೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ
KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ ವೇಣುಧ್ವನಿ. ಸ್ನೇಹಿತರೆ, ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವಾದ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರು. ಸರ್, ಇವಾಗ ನವೀನ ತಂತ್ರಜ್ಞಾನಗಳಿಂದ ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂತಹ ಒಂದು ಹೊಸ ಕ್ಯಾನ್ಸರ್ ಆಸ್ಪತ್ರೆ, ಅದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಸುಮಾರು 1 ವರ್ಷದಿಂದ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದು ಇನಾಗ್ರೇಟ್ ಮಾಡಿದ್ದಾರೆ. ಇದು 300 ಬೆಡೆಡ್ ಕ್ಯಾನ್ಸರ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಸೆಂಟರ್. ಈ ಪ್ರದೇಶದಲ್ಲಿ ಎಲ್ಲೂ ಇಲ್ಲ ಈ ಥರ ಕ್ಯಾನ್ಸರ್ ಸೆಂಟರ್. ಕ್ಯಾನ್ಸರ್ ಸೆಂಟರ್ಸ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಗಾತ್ರದಲ್ಲಿ ಇರ್ತದೆ. ನಮ್ಮದು ಇಟ್ಸ್ ಎ ಕಾಂಪ್ರಹೆನ್ಸಿವ್, ಎಲ್ಲ ಥರದ ಸ್ಪೆಷಾಲಿಟಿ ಕೂಡ ಇದೆ. ಆಂಕೋ ಸರ್ಜರಿ ಇರ್ಬೋದು, ಆಂಕೋ ಮೆಡಿಸಿನ್ ಇರ್ಬೋದು, ರೇಡಿಯೇಷನ್ ಥೆರಪಿ ಇರ್ಬೋದು, ಗೈನಕಾಲಜಿಕಲ್ ಆಂಕಾಲಜಿ ಇರ್ಬೋದು, ಪೀಡಿಯಾಟ್ರಿಕ್ ಹೆಮಟೋ ಆಂಕಾಲಜಿ ಇರ್ಬೋದು, ಎಲ್ಲ ಥರದ್ದು ಒಂದೇ ಅಂಡರ್ ಒನ್ ರೂಫ್ ಎಲ್ಲ ಸ್ಪೆಷಾಲಿಟಿ ಒಂದು ಜಾಗದಲ್ಲಿದೆ. ಇದು ಯಾವ ಆಸ್ಪತ್ರೆಯಲ್ಲಿ ಕೂಡ ನಾರ್ದನ್ ಕರ್ನಾಟಕದಲ್ಲಿ ಇಲ್ಲ. Even compared to Bangalore also, the latest equipment that we have, even the medical education minister, Dr. Sharan Prakash Patil, visited us recently, appreciated that even in our government hospitals, best of the centers, we don't have this kind of a facility. Anta bala ondu namage appreciate ಮಾಡಿ ಹೋದ್ರು. So that is the pride that we have. What added to that is we have very competent surgeons, physicians in the hospital. We have very specialized surgeons also, like say there is for just gynecological cancers we have a specialist in gynecology, oncology also, head and neck surgery also. ಯಾವುದೇ ಒಂದು ಇದರಲ್ಲಿ ಕೂಡ ಕಡಿಮೆ ಇಲ್ಲ, ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ನಮ್ಮ ಹತ್ರ ಇದೆ. ಇದೆಲ್ಲ ಸಪೋರ್ಟ್ ಮಾಡಬೇಕಂದ್ರೆ ಒಂದು ಫಸ್ಟ್ ಡಯಾಗ್ನೋಸ್ಟಿಕ್ ಟೂಲ್ ಇರ್ತದೆ, ಇಟ್ಸ್ ನೋನ್ ಆಸ್ PET CT. ಈಗ ರೀಸೆಂಟಾಗಿ ನಾವು ಅಕ್ವೈರ್ ಮಾಡಿದ್ದೀವಿ, ಇನ್ನು 2 ವಾರದಲ್ಲಿ ಅದು ಕೂಡ ಶುರುವಾಗ್ತದೆ. ಸೊ ದಟ್ ಕಂಪ್ಲೀಟ್ಸ್ ಅವರ್ ಕ್ಯಾನ್ಸರ್ ಸೆಂಟರ್. ಸರ್, ಇನ್ನು ಒಂದು ಉತ್ತರ ಕರ್ನಾಟಕದ ಅನೇಕ ದಂಪತಿಗಳಿಗೆ ಹೊಸ ಆಶಾ ಕಿರಣವಾಗಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಫರ್ಟಿಲಿಟಿ ಸೆಂಟರ್ ಅನ್ನ ಆರಂಭ ಮಾಡಿದೆ. ಈಗ ಮಗುವಿನ ಒಂದು ಆಸೆಯನ್ನ ಹೊತ್ತು ಬಂದಂತಹ ದಂಪತಿಗಳಿಗೆ ಯಾವ ರೀತಿಯ ನೆರವನ್ನ, ಚಿಕಿತ್ಸೆಯನ್ನ, ಸೇವೆಯನ್ನ ಒದಗಿಸುತ್ತೆ ಈ ಒಂದು KLE ಫರ್ಟಿಲಿಟಿ ಸೆಂಟರ್ ಸರ್? ಸೊ ಇದು ನಮ್ಮ ಈಗ ಒಂದು ಕೆಲವು 1.5 ವರ್ಷದಿಂದ ಏನಾಯ್ತು ಅಂದರೆ ಸರ್ಕಾರದಿಂದ ಒಂದು ರೂಲ್ಸ್ ಆಯಿತು, ಗೆಜೆಟೆಡ್ ಆಯಿತು. ಯಾವುದೇ ನಾವು ಫರ್ಟಿಲಿಟಿ ಸೆಂಟರ್ ಓಪನ್ ಮಾಡಬೇಕಂದ್ರೆ ದೆರ್ ಇಸ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಲೈಸೆನ್ಶಿಯೇಟ್ ಬಾಡಿ ಇದೆ, ಅವ್ರು ಇನ್ಸ್ಪೆಕ್ಟ್ ಮಾಡಿದ್ಮೇಲೆ ಮಾಡಬೇಕು. ಯಾಕೆಂದರೆ ನಮ್ಮ ದೇಶದಲ್ಲಿ ಅನ್ಕಂಟ್ರೋಲ್ಡ್ ಓಪನಿಂಗ್ ಆಫ್ ಸೆಂಟರ್ಸ್ ಆಯಿತು. ಯಾರು ಕ್ವಾಲಿಫೈ ಇದ್ದಾರೆ ಇಲ್ಲ, ಎಲ್ಲರೂ ಫರ್ಟಿಲಿಟಿ ಸೆಂಟರ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು. ಜನರು ಆ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಆಸೆಯಿಂದ ಹೋಗ್ತಾರೆ ಈ ಥರ ಆಗಬೇಕಂತ. ಲಾಟ್ ಆಫ್ ಪೀಪಲ್ ಗೆಟ್ ಚೀಟೆಡ್. ಸೊ ನಮ್ಮ ಆಸ್ಪತ್ರೆ ಇರೋದು ಕಾಂಪ್ರಹೆನ್ಸಿವ್ ಲೆವೆಲ್ 2 ಸೆಂಟರ್ ಅಂತ ಹೇಳ್ತಾರೆ. ನಮ್ಮದು ಪೂರ್ತಿ ಇನ್ಸ್ಪೆಕ್ಷನ್ ಆಗಿದೆ, ಲೈಸೆನ್ಸ್ ಇದೆ. ಈ ಥರ ಸೆಂಟರ್ಗಳು ಇಡೋದು ಬಹಳ ಕಡಿಮೆ. ಮೇ ಬಿ when the certification started, ours was one of the first or second large fertility center which is opened in northern Karnataka. ಅದು ಒಂದು ಹೆಮ್ಮೆ ವಿಷಯ. ಅದಕ್ಕೆ ಆ್ಯಡ್ ಮಾಡಿದ್ದು ಆಲ್ ಎಕ್ವಿಪ್ಮೆಂಟ್ ದಟ್ ಆರ್ ದೇರ್, ವೆರಿ ಹೈ ಎಂಡ್ ಎಕ್ವಿಪ್ಮೆಂಟ್ ಇರ್ತದೆ. ಅದು ಸ್ಪರ್ಮ್ ಪಿಕಪ್ ಮಾಡೋದಕ್ಕೆ, ಒಂದು ಫರ್ಟಿಲೈಸೇಷನ್, ಆರ್ಟಿಫಿಷಿಯಲಿ ಫರ್ಟಿಲೈಸ್ ಮಾಡೋದಕ್ಕೆ ಎಲ್ಲದೂ ಒಂದು ಬಹಳ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಇದೆ, ಸ್ಪೆಷಲೈಸ್ಡ್ ಆಪರೇಷನ್ ಥಿಯೇಟರ್ ಇದೆ. ಅದು ಕೂಡ ನಮ್ಮಲ್ಲಿ ಲಭ್ಯ ಇದೆ. And at a very affordable cost. That is most important. Plus most important is very specialized people who are this thing. For example, if you want ಒಂದು ಸರ್ಜನ್ ಇರಬೇಕಂದ್ರೆ ಅವರು ಸುಮಾರು 50 ಸರ್ಜರೀಸ್ ಮಾಡಿರಬೇಕು, ಅಂಥವ್ರಿಗೆ ಮಾತ್ರ ಬೇಕು. ಸೊ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ನಮ್ಮ ಡಾಕ್ಟ್ರ್ ಕರ್ಕೊಂಡು ಬಂದಿದ್ದೇವೆ. ಅದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಒಬ್ಬರು ಫೀಟಲ್ ಮೆಡಿಸಿನ್ ಡಾಕ್ಟ್ರ್ ಬೇಕಾಗ್ತದೆ, ಅವರು ಕೂಡ ನಾವು ನಮ್ಮ ಎಂಪ್ಲಾಯ್ ಮಾಡಿದ್ದೇವೆ. ಪ್ಲಸ್ ಇಟ್ ಈಸ್ ರನ್ ಬೈ ಒನ್ ಕಾಂಪಿಟೆಂಟ್ ಆಂಡ್ರಾಲಜಿಸ್ಟ್, ಡಾಕ್ಟರ್ ನಂದೇಶ್ವರ್ ಪಾಟೀಲ್ ಅಂತ ಇದ್ದಾರೆ. ಹಿ ಈಸ್ ದ ಡೈರೆಕ್ಟರ್ ಆಫ್ ದಟ್ KLE ಫರ್ಟಿಲಿಟಿ ಸೆಂಟರ್. ಒಂದು ಬಹಳ ಉತ್ತಮವಾದ ಕೆಲಸ ಮಾಡ್ತಿದ್ದೆ. ಈಗ ಜಸ್ಟ್ 2 ಕನ್ಸೆಪ್ಷನ್ ಸಕ್ಸಸ್ಫುಲ್ ಆಗಿದೆ. ಈಗ ರೀಸೆಂಟ್ಲಿ 2 ಕಾನ್ಸೆಪ್ಷುಲಿ ಸಕ್ಸಸ್ಫುಲ್ ಕನ್ಸೆಪ್ಷನ್ ಆಗಿದೆ. ಈಗ two cases were there. So I'm very happy to announce that, because the very high level of expertise is there. ಮತ್ತು ನಾವು ಈಗ ಎಲ್ಲರಿಗೂ ಎಲ್ಲ ಸ್ಮಾಲರ್ ಸೆಂಟರ್ಸ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಈ ಥರ ಒಂದು ನಮ್ಮ ಹತ್ರ ಫೆಸಿಲಿಟಿ ಇದೆ ಆ್ಯಂಡ್ ಒಂದು ಅಫೋರ್ಡಬಲ್ ಕಾಸ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಕೂಡ ನಾವು ಜನರಿಗೆ ಒಂದು ಪಬ್ಲಿಷಿಂಗ್ ಮಾಡ್ತಾ ಇದ್ದೀವಿ. ಈಗ ಮಗುವಿನ ಆಸೆಯನ್ನು ಹೊತ್ತಂತಹ ದಂಪತಿಗಳಿಗೆ ಒಂದು ಹೊಸ ಆಶಾ ಕಿರಣವನ್ನು ಮೂಡಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು KLE ಫರ್ಟಿಲಿಟಿ ಸೆಂಟರ್.
ಸರ್, ಇನ್ನು ಒಂದು ಚಿಕಿತ್ಸೆ ಅನ್ನೋದು ಒಬ್ಬ ಮನುಷ್ಯನಿಗೆ, ಚಿಕಿತ್ಸೆಯಿಂದಲೇ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಒಂದು ಗುಣಮುಖನಾಗ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವನಿಗೆ ಚಿಕಿತ್ಸೆಯ ಜೊತೆಗೆ ಒಂದು ಆರೈಕೆ ಬೇಕಾಗುತ್ತೆ, ಹಾಗೇನೆ ಒಂದು ಮಾನವೀಯ ಸ್ಪರ್ಶ ಕೂಡ ಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ರೋಗಿಗೆ ಯಾವ ರೀತಿ ಒಂದು ಆರೈಕೆಯನ್ನ ನೀಡ್ತಾ ಇದೆ, ಅದರ ಒಂದು ಮಹತ್ವದ ಕುರಿತು ಸರ್. ಈಗ ನಾವು ಒಂದು ಆಸ್ಪತ್ರೆ ನೀವು ಒಂದು ಎಂಟ್ರ್ ಆದ ತಕ್ಷಣ ಯು ಶುಡ್ ಗೆಟ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಪೇಷಂಟ್ ಕೇರ್ ಕೋಆರ್ಡಿನೇಟರ್ಸ್ ನಾವು ಈ ಮುಂಚೆ ಏನಾಗ್ತಿತ್ತು ಅಂದರೆ ಬಹಳ ಜನ ಒಂದೇ ಸಮಯಕ್ಕೆ ಬಂದಾಗ ಎಲ್ಲರಿಗೂ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ಸೊ ಅವು ಏನಾಗ್ತದೆ ಅಂದರೆ ಅವ್ರು ಹುಡುಕ್ತಾ ಇರ್ತಾರೆ, ಅದೆಲ್ಲಿದೆ, ಈ ಒಂದು ಏರಿಯಾಯಲ್ಲಿದೆ, ಲ್ಯಾಬ್ರೇಟರಿಲಿದೆ ಅಂತ ಕೇಳ್ತಾರೆ. ಜನರಿಗೆ ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕೆ ಯಾರು ಇರೋದಿಲ್ಲ. ಈಗ ನಾವೇನು ಮಾಡಿದ್ದೇವೆ, ಪೇಷಂಟ್ ರಿಲೇಷನ್ ಎಕ್ಸಿಕ್ಯೂಟಿವ್ಸ್ ಅಂತ ಬೇರೆ ಟ್ರೈನ್ ಮಾಡಿಟ್ಟಿದ್ದೀವಿ. ಅವ್ರ ಕೆಲಸ ಇಷ್ಟೇ, ಯಾರು ಒಂದು ಮಾಹಿತಿ ಹುಡುಕ್ತಾ ಇರ್ತಾರೆ ಅಥವಾ ಒಂದು ಡೈರೆಕ್ಷನ್ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು 5-6 ಜನ ರೈಟ್ ಇನ್ ದ ಬಿಗಿನಿಂಗ್ ಅಲ್ಲೇ ಇದ್ದಾರೆ. ಈಗ ಆಮೇಲೆ ಈಗ ಹೊಸದಾಗಿ ನಾವೇನು ಮಾಡಿದ್ದೀವಿ ಅಂದರೆ ಕೌನ್ಸಿಲರ್ಸ್ ಮಾಡಿದ್ದೀವಿ. ಈಗ ಇದಕ್ಕಿಂತ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು, ಅಡ್ಮಿಷನ್ಗೆ ಬೇಕು, ಒಂದು 4 ಜನ ಕೂತಿರ್ತಾರೆ. ಅವ್ರ ಕೆಲಸ ಇದೆ, ಅವರು ಏನು ಅಡ್ಮಿಷನ್ ಪ್ರೋಸೆಸ್ ಇದೆ, ಇದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು, ನಾವು ಈ ಸ್ಕೀಮಲ್ಲಿ ಆರ್ ವಿ ಫಿಟ್ಟಿಂಗ್ ಇನ್ ಟು ದಿಸ್ ಸ್ಕೀಮ್, ಇದಕ್ಕೋಸ್ಕರ ಒಂದು 4 ಜನರದ್ದು ಒಂದು ಕಂಟಿನ್ಯೂಸ್ಲಿ 8 hours ಅವ್ರ ಕೆಲಸ ಇದೆ ಟು ಅಡ್ವೈಸ್ ಆ್ಯಂಡ್ ಕೌನ್ಸಿಲ್ ದ ಪೇಷಂಟ್ಸ್ ಆ್ಯಂಡ್ ದೇರ್ ರಿಲೇಟಿವ್ಸ್. ಯಾವ ಸ್ಕೀಮ್ ಇದೆ, ಹೆಂಗಿದೆ, ಈ ಸ್ಕೀಮಲ್ಲಿ ಈ ಟ್ರೀಟ್ಮೆಂಟ್ ಆಗ್ತದಾ ಇಲ್ವಾ, ಅದು ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ವಿ ಗಿವ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ರೈಟ್ ಫ್ರಮ್ ದ ಬಿಗಿನಿಂಗ್. ಅದರ್ವೈಸ್ ಏನಾಗ್ತದೆ ಅಂದರೆ ದೆ ಗೆಟ್ ಲಾಸ್ಟ್. ಇಟ್ಸ್ ಅ ವೆರಿ ಲಾರ್ಜ್ ಹಾಸ್ಪಿಟಲ್. ಇಲ್ಲಿ ಮಾಹಿತಿ ಹುಡುಕ್ತಾನೆ ಒಂದು ದಿವಸ ಆಗ್ಬೋದು, ಏನು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಇಂಟರ್ವೆನ್ಷನ್ಸ್ ಮಾಡಿದ್ದೇವೆ. ಮತ್ತು ಬೇರೆ ಬೇರೆ ಏರಿಯಾದಲ್ಲಿ ಪೇಷಂಟ್ ಮೆಂಟರ್ಸ್ ಕೂಡ ಮಾಡಿದ್ದೇವೆ. ಲೈಕ್ ಪ್ರೈವೇಟ್ ವಾರ್ಡ್, ಸೆಮಿ ಪ್ರೈವೇಟ್ ವಾರ್ಡಲ್ಲಿ ಅವರು ಪೇಷಂಟ್ ಯಾವುದೇ ಇದಕ್ಕೋಸ್ಕರ ನೀವು ಬೇರೆ ಎಲ್ಲೂ ಹೋಗಂಗಿಲ್ಲ. ಒಂದೇ ಏರಿಯಾದಲ್ಲಿ ರೈಟ್ ಫ್ರಮ್ ಡಾಕ್ಟರ್ಸ್ ಕನ್ಸಲ್ಟೇಷನಿಂದ ಹಿಡಿದು ನಿಮ್ಮ ಬಿಲ್ಲಿಂಗಿಂದ ಹಿಡಿದು ಬಿಲ್ ಕಂಪ್ಲೀಟ್ ಮಾಡೋದು ಎಲ್ಲದು ನಿಮ್ಮ ವಾರ್ಡಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ಬೋದು. ದೇರ್ ಈಸ್ ಪೇಷಂಟ್ ಕೌನ್ಸಿಲರ್ ಇರ್ತಾರೆ, ಅವರು ಎಲ್ಲ ನಿಮ್ಮ ಆನ್ ಬಿಹಾಫ್ ಆಫ್ ಯು ದೇ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ಸೊ ಇನ್ ಸೆಮಿ ಪ್ರೈವೇಟ್ ವಾರ್ಡ್ ಯು ಡೋಂಟ್ ಹ್ಯಾವ್ ಟು ಗೋ. ಒನ್ಸ್ ಅಡ್ಮಿಟೆಡ್ ಎವ್ರಿಥಿಂಗ್ ಇಸ್ ಫಿನಿಶ್ಡ್ ದೇರ್. ಅದು ಮುಗಿಸಿ ನೀವು ಮನೆಗೆ ಅಲ್ಲಿಂದನೇ ಹೋಗ್ಬೋದು. ಯು ಡೋಂಟ್ ಹ್ಯಾವ್ ಟು ಗೋ ಟು ದ ಬಿಲ್ಲಿಂಗ್ ಕೌಂಟರ್, ನಾನು ಬಿಲ್ಲಿಂಗ್ ಮಾಡೋ ಎಂಥದ್ದು ಇಲ್ಲ, ಎಲ್ಲದೂ ಅಲ್ಲೇ ಮಾಡಿದೆ. ಇನ್ನೊಂದೇನು ಮಾಡಿದ್ದೀವಿ ಅಂದರೆ ಭಾಳ ಸಾರಿ ನಮ್ಮ ICU ಇರ್ಬೋದು, ಕ್ರಿಟಿಕಲ್ ಕೇರ್ ಇರೋದು, ನಾವು ಡಾಕ್ಟರ್ಸ್ ಹ್ಯಾವ್ ಟು ರೈಟ್ ಆ್ಯಂಡ್ ಗಿವ್ ದ ಪ್ರಿಸ್ಕ್ರಿಪ್ಷನ್. ರಾತ್ರಿ ಕೂಡ ನಾವು ಓಡಾಡಿ ಪೇಷಂಟ್ ಆ ಮೆಡಿಸಿನ್ ರಾತ್ರಿ ತೊಗೊಂಡು ಬನ್ನಿರಿ, ಆಲ್ರೆಡಿ ದೇ ಆರ್ ಅಂಡರ್ ಟೆನ್ಷನ್, ಹೋಗ್ತಾರೆ ಬರ್ತಾರೆ. ಸೊ ನಾವು ವಿ ಆರ್ ಸ್ಟಾಪ್ಡ್ ದಟ್. ಆಲ್ ಮೆಡಿಸಿನ್ಸ್ ವಿಲ್ ಬಿ ಪ್ರೊವೈಡೆಡ್ ಇನ್ ದ ICU ಓನ್ಲಿ, ಇನ್ ದ ವಾರ್ಡ್ಸ್ ಓನ್ಲಿ. ಇಟ್ಸ್ ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಇದೆ. ಪೇಷಂಟ್ ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಮಾಡಿ ನರ್ಸ್ ಮಾಡಿದಿಂದ ಮೆಡಿಸಿನ್ ತೊಗೊಂಡು it is delivered to ICU, it is delivered to the patient's bedside. ಪೇಷಂಟ್ಸ್ ರಿಲೇಟಿವ್ಸ್ ಯಾರು ಹೋಗಿ ಫಾರ್ಮಸಿಯಿಂದ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ. ಮುಂಚೆ ಇದು ನಡೀತಾ ಇತ್ತು. ವಿ ಥಾಟ್ ದಟ್ ದಿಸ್ ಇಸ್ ಇನ್ಕನ್ವೀನಿಯನ್ಸ್ ಟು ದ ಪೇಷಂಟ್ಸ್ ಅಂಡ್ ದೇರ್ ರಿಲೇಟಿವ್ಸ್. ಯಾವುದೋ ಆಡ್ ಅವರ್ಸಲ್ಲಿ 12 o'clock in the night ICU one doctor writes a medicines, ಅಲ್ಲಿಂದ ತರಬೇಕಾಗ್ತದೆ. ಇದೆಲ್ಲ ನಾವು ಸ್ಟಾಪ್ ಮಾಡಿದ್ದೀವಿ. ಈಗ ಎವ್ರಿಥಿಂಗ್ ಇಸ್ ಅವೈಲಬಲ್ ನಿಯರ್ ದಿ ಪೇಷಂಟ್ಸ್ ಬೆಡ್ ಸೈಡ್. ಇದು ಕೂಡ ಈಗ ಹೊಸದಾಗಿ ನಾವು ಮಾಡಿದ್ದೀವಿ ಅಬೌಟ್ ಮೇ ಬಿ 3 to 4 months. So this all adds to the patient's convenience. ಸರ್, ಇವಾಗ ತಾವು ತಿಳಿಸಿದ್ರಿ ಸರ್ಕಾರಿ ಸ್ಕೀಮ್ಗಳು ಯಾವ ವ್ಯಕ್ತಿಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡೋದಕ್ಕೆ ಅಂತಾನೆ ಜನ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ ಅಂತ ತಾವು ತಿಳಿಸಿದ್ರಿ. ಈಗ ಸರ್, ನಾನು ಒಂದು ಸರ್ಕಾರಿ ಒಂದು ಯೋಜನೆಯನ್ನ ನಾನು ಉಪಯೋಗಿಸ್ಕೊಳ್ತೀನಿ ಅನ್ನೋದಾದ್ರೆ ಯಾವೆಲ್ಲ ಸರ್ಕಾರಿ ಒಂದು ಯೋಜನೆಗಳು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಬಳಸ್ಕೊಳ್ಬಹುದು ಅಂತ? ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದಾವೆ. ಇದರಲ್ಲಿ ಸುಮಾರು ಏನೇನು ಸ್ಕೀಮ್ ಇದೆ ಎಲ್ಲ ಸ್ಕೀಮಲ್ಲಿ ನಮ್ಮ ಆಸ್ಪತ್ರೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕೊಟ್ಬೇಕಂದ್ರೆ ಸೆಂಟ್ರಲ್ ಸ್ಕೀಮ್ಸ್ ಇದೆ, ABRK ಸ್ಕೀಮ್ ಇದೆ, ಮತ್ತು ವಿ ಹ್ಯಾವ್ ದಿಸ್ ECHS ಸ್ಕೀಮ್ ಇದೆ, ಎಕ್ಸ್ ಸರ್ವಿಸ್ ಮ್ಯಾನಿಗೆ ವೆಟರನ್ಸ್ ಸ್ಕೀಮ್ ಇದೆ, ಮತ್ತು ಬಾಕಿ ಕೆಲವೆಲ್ಲ ನೀವು ESI ಇದೆ. ಯಾವುದೇ ನೀವು ಸ್ಕೀಮ್ ಇರಲಿ, ನಾವು ವಿ ಆರ್ ದ ಲಾರ್ಜೆಸ್ಟ್ ಪ್ರೊವೈಡರ್ಸ್ ಆಫ್ ಆಲ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ಆರೋಗ್ಯ ಕರ್ನಾಟಕ, ದಿಸ್ ಥಿಂಗ್ ದಟ್ ಈಸ್ ಆಲ್ಸೋ ದೇರ್. ESI ಸ್ಟೇಟ್ ಲೆವೆಲ್ ಸೂಪರ್ ಸ್ಪೆಷಾಲಿಟಿ. ಇದಲ್ದಲೇ ನಾವು ನೈಬರಿಂಗ್ ಸ್ಟೇಟ್ಸ್ ಲೈಕ್ ಗೋವಾ ಇದೆ, ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಇದೆ. ನಮ್ಮ ಸದರ್ನ್ ಮಹಾರಾಷ್ಟ್ರ ಇದೆ, ಅದರಲ್ಲಿ ಜ್ಯೋತಿಬಾ ಫುಲೆ ಸ್ಕೀಮ್ ಇದೆ. ಅದರಲ್ಲಿ ಕೂಡ ನಮ್ಮದು ಒನ್ ಆಫ್ ದಿ ಓನ್ಲಿ ಹಾಸ್ಪಿಟಲ್ಸ್ ಇನ್ ಕರ್ನಾಟಕ ಟು ಸಪೋರ್ಟ್ ಔಟ್ಸೈಡ್ ಸ್ಕೀಮ್ಸ್. ಔಟ್ಸೈಡ್ ಸ್ಕೀಮ್ಸ್ ಜನರಲಿ ಇನ್ನು ಬೇರೆ ರಾಜ್ಯ ಕೊಡೋದಿಲ್ಲ. ಬಿಕಾಸ್ ಆಫ್ ಅವರ್ ರೆಪ್ಯುಟೇಷನ್ ರೈಟ್ ಫ್ರಮ್ ದ ಬಿಗಿನಿಂಗ್ ವಿ ಹ್ಯಾವ್ ಗಾಟ್ ಬೋತ್ ಗೋವಾ ಸ್ಕೀಮ್, ಗೋವಾ ಗೌರ್ಮೆಂಟ್ ಸ್ಕೀಮ್ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಇದೆ, ಮಹಾರಾಷ್ಟ್ರ ಸದರ್ನ್ ಮಹಾರಾಷ್ಟ್ರ ಗೌರ್ಮೆಂಟ್ ಸ್ಕೀಮ್ ಕೂಡ ಇದೆ. ಪ್ರಾಬ್ಲಿ ದಿಸ್ ಇಸ್ ದ ಓನ್ಲಿ ಹಾಸ್ಪಿಟಲ್ ವಿಚ್ ಹಸ್ ಗಾಟ್ ಔಟ್ಸೈಡ್ ಗೌರ್ಮೆಂಟ್ ಸ್ಕೀಮ್ಸ್ ಇನ್ ಅವರ್ ಪ್ಲೇಸ್. ಇದೇ ಬಿಟ್ಟು ಬಾಕಿ ಕೆಲವೆಲ್ಲ ಲಾರ್ಜ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಹಿಂಡಾಲ್ಕೋ ಇದೆ, ಹಟ್ಟಿ ಗೋಲ್ಡ್ ಮೈನ್ಸ್ ಇದೆ, ನೇವಲ್ ಹೆಡ್ ಕ್ವಾರ್ಟರ್ಸ್ ಇನ್ ಕಾರವಾರ ಇದೆ. ಇಂಥದ್ದೆಲ್ಲ ಎಲ್ಲ ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಸ್ಕೀಮ್ಸ್ ಕೂಡ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಸ್ಕೀಮ್ಸ್ ಕೂಡ ನಮ್ಮಲ್ಲಿ
ಎಂಪ್ಯಾನಲ್ಮೆಂಟ್ ಇದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರು. ಸರ್, ಇನ್ನು ಉತ್ತರ ಕರ್ನಾಟಕದ ಆರೋಗ್ಯ ಸೇವೆಗಳನ್ನ ಇನ್ನಷ್ಟು ಬಲಪಡಿಸುವಂತಹ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ನೂತನವಾಗಿ ಒಂದು ಆಸ್ಪತ್ರೆಯನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಆ ಒಂದು ಆಸ್ಪತ್ರೆಯ ವಿಶೇಷತೆಗಳ ಬಗ್ಗೆ ಸರ್. ಹುಬ್ಬಳ್ಳಿ ಆಸ್ಪತ್ರೆ ನಮ್ಮ KLE ಆಸ್ಪತ್ರೆ ಸಿಮಿಲರ್ ಇದರ ಪ್ರಕಾರ ಅದು JNMC ಮೆಡಿಕಲ್ ಕಾಲೇಜ್ ಇದೆ ಹುಬ್ಬಳ್ಳಿನಲ್ಲಿ, ಅದರ ಅಸೋಸಿಯೇಟೆಡ್ ಆಸ್ಪತ್ರೆ ಇದೆ. ಈಗಾಗಲೇ ಸುಮಾರು 2 ತಿಂಗಳು 3 ತಿಂಗಳಿಂದ ನಾವು ಸಾಫ್ಟ್ ಲಾಂಚ್ ಮಾಡಿದ್ದೀವಿ. ಅಂದರೆ ಸುಮಾರು 300-400 ಜನ ಉಚಿತವಾಗಿ ಎಲ್ಲ ಚಿಕಿತ್ಸೆ ಕೊಡ್ತಾ ಇದ್ದೀವಿ OPDನಲ್ಲಿ. ಒಂದು ಬ್ರಾಡ್ ಸ್ಪೆಷಾಲಿಟೀಸ್, ಮೆಡಿಸಿನ್, ಸರ್ಜರಿ, ಗೈನಕಾಲಜಿ, ಸ್ಕಿನ್, ಐ, ENT ಈ ಥರ ಬ್ರಾಡ್ ಸ್ಪೆಷಾಲಿಟೀಸ್ ಕೂಡ ನಾವು ಓಪನ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು ಆ್ಯಸ್ ಆಫ್ ನೌ ಅಬೌಟ್ 300 ಆನ್ ಅನ್ ಆ್ಯಾವ್ರೇಜ್ 300 ಜನ ಪೇಷಂಟ್ ಬರ್ತಾ ಇದ್ದಾರೆ. 40 to 50 ಇನ್ ಪೇಷಂಟ್ಸ್ ಕೂಡ ಇದ್ದಾರೆ. ಡೆಲಿವರೀಸ್, ಸಿಸೇರಿಯನ್ ಸೆಕ್ಷನ್ಸ್ ಕೂಡ ಎಲ್ಲ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನಾವು ಎಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒನ್ಸ್ ದ ಹಾಸ್ಪಿಟಲ್ ಸ್ಟಾರ್ಟ್ಸ್ ಫುಲ್ಲಿ ಫಂಕ್ಷನಲ್, ದೆನ್ ವಿ ಹ್ಯಾವ್ ಟು ಸಿ. ಸರ್, ಈಗ ಆರೋಗ್ಯ ಸೇವೆಯನ್ನ ಇನ್ನಷ್ಟು ಒಂದು ವ್ಯಾಪಕಗೊಳಿಸುವ ಒಂದು ದೃಷ್ಟಿಯಿಂದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ನೂತನವಾಗಿ ಒಂದು ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡ್ತಾ ಇದೆ. ಈ ಒಂದು ವಿಸ್ತರಣೆಯ ಹಿನ್ನೆಲೆ ಮತ್ತು ಪ್ರಯೋಜನದ ಬಗ್ಗೆ ಸರ್. ಈಗಾಗಲೇ ಈ ನಮ್ಮ ಸೆಂಟ್ರಲ್ ಆಸ್ಪತ್ರೆ ಬಿಟ್ಟು ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿಯಲ್ಲಿ 100 ಬೆಡ್ ಆಸ್ಪತ್ರೆ ಇದೆ. ಅಲ್ಲಿ ಕೆಲವೆಲ್ಲ ಬ್ರಾಡ್ ಸ್ಪೆಷಾಲಿಟೀಸ್ ನಡೀತಾ ಇದೆ ಆಗಲೇ. ಬಟ್ ಇದಲ್ದಲ್ಲೇ ಭಾಳ ಒಂದು ಉತ್ತಮವಾದ ಒಂದು ಇನಿಷಿಯೇಟಿವ್ ಅಂತ ಹೇಳಬೇಕಂದ್ರೆ ಚಂದಗಢ, ಮಹಾರಾಷ್ಟ್ರ ನಿಯರ್ ಬೈ ಒಂದು OPD ಸರ್ವಿಸ್ ನಾವು ಓಪನ್ ಮಾಡಿದ್ದೀವಿ. ಅದರಲ್ಲಿ ಜನರಲ್ ಸ್ಪೆಷಾಲಿಟೀಸ್ ನಡೀತಾ ಇದೆ ಮತ್ತು ವಾರಕ್ಕೆ 1 ಅಥವಾ 2 ದಿವಸ ನಮ್ಮ ವೈದ್ಯರು ಅಲ್ಲಿ ಹೋಗಿ ಅವ್ರ ಕನ್ಸಲ್ಟೇಷನ್ ಕೊಡ್ತಾರೆ. ದಿವಸ ಕೂಡ ಎವ್ರಿ ಡೇ ನಮ್ದು ಆ್ಯಂಬುಲೆನ್ಸ್ ಸರ್ವಿಸಸ್ ನಡೀತಾ ಇದೆ. ಅಲ್ಲಿಂದ ಪೇಷಂಟ್ಸ್ ಕರ್ಕೊಂಡು ಬರ್ತಾರೆ ಚಂದಗಢದಿಂದ. ವಿ ಆಲ್ಮೋಸ್ಟ್ ಹ್ಯಾವ್ 4 or 5 ಕೋಆರ್ಡಿನೇಟರ್ಸ್ ದೇರ್ ಬಿಕಾಸ್ ಇಟ್ಸ್ ಎ ಡಿಫಿಕಲ್ಟ್ ಜಿಯೋಗ್ರಾಫಿಕಲ್ ಏರಿಯಾ. ಹಳ್ಳಿಗಳಿಗೆ ತಲುಪೋದು ಕಷ್ಟ ಆಗ್ತಾ ಇದೆ. ಸೊ ಅಲ್ಲಿ ಕೂಡ ನಮ್ಮ 5 ಜನ ಕೋಆರ್ಡಿನೇಟರ್ಸ್ ಇದ್ದಾರೆ. ಅವರು ಹಳ್ಳಿಗೆ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡಿ, ವಿ ಡೋಂಟ್ ಕಾಸ್ಟ್ ಎನಿಥಿಂಗ್. ಐ ಥಿಂಕ್ ಹಾರ್ಡ್ಲಿ 10 or 20 rupees ಕನ್ಸಲ್ಟೇಷನ್ ಇಸ್ ಚಾರ್ಜ್ ಮಾಡ್ತಿದ್ದೆ. ಮೆನಿ ಆಫ್ ದ ಮೆಡಿಸಿನ್ಸ್ ಆರ್ ಗಿವನ್ ಫ್ರೀ ದೇರ್. ಸೊ ದಿಸ್ ಇಸ್ ಎ ವೆರಿ ಸಕ್ಸಸ್ಫುಲ್ ವೆಂಚರ್. ಆ್ಯಂಡ್ ನಮ್ಮ ಚೇರ್ಮನ್ ಅವರ ಒಂದು ಪ್ಲ್ಯಾನ್ ಏನಂದರೆ ಅಲ್ಲಿ ಒಂದು ಚಿಕ್ಕ ಆಸ್ಪತ್ರೆ ಓಪನ್ ಮಾಡಬೇಕಂತ. ಅದು ಕೂಡ ಒಂದು ನಮ್ಮ ವಿಶ್ ಲಿಸ್ಟಲ್ಲಿದೆ. ಅದು ನೋಡಬೇಕು ಯಾವಾಗ ಆಗ್ತದೆ ಅಂತ. ಮೇ ಬಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಮಾಡಬೇಕಾಗಿದೆ. ಅದಾದಮೇಲೆ ವಿಲ್ ಹ್ಯಾವ್ ಒನ್ ಹಾಸ್ಪಿಟಲ್ ಸ್ಮಾಲ್ ಹಾಸ್ಪಿಟಲ್ ಇನ್ ಚಂದಗಢ ಆಲ್ಸೋ. ಅಂದರೆ ಸರ್, ಈಗ ಆರೋಗ್ಯ ಸೇವೆ ಅನ್ನುವಂಥದ್ದು ಕೇವಲ ನಗರ ಪ್ರದೇಶಗಳಿಗಷ್ಟೇ ಸೀಮಿತವಾಗಬಾರ್ದು, ಗ್ರಾಮೀಣ ಪ್ರದೇಶದ ಜನತೆಗೂ ಕೂಡ ಒಂದು ಆ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ತಾವು ಕೆಲಸವನ್ನು ಮಾಡ್ತಾ ಇದ್ದೀರಾ. ಸರ್, ಇನ್ನು ಜೀವ ಉಳಿಸುವ ಒಂದು ಅಂಗಾಂಗ ದಾನದ ಮಹತ್ವವನ್ನು ಜನರಿಗೆ ತಲುಪಿಸೋದಕ್ಕಾಗಿನೇ ಅಂತ ಅರಿವು ಮೂಡಿಸೋದಕ್ಕಾಗಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಯಾವ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಸರ್? ಈ ಒಂದು ಮಾನವೀಯ ಕಾರ್ಯವು ಜನರ ಹೃದಯದಲ್ಲಿ ಯಾವ ರೀತಿಯ ಒಂದು ಪ್ರೇರಣೆಯನ್ನ ನೀಡುತ್ತಾ ಹೋಗುತ್ತೆ? ಒಂದು ಆಸ್ಪತ್ರೆ ರಿಲೇಟೆಡ್ ಆಸ್ಪತ್ರೆ ಏನಿರಬೇಕು, ಏನಿರಬಾರ್ದು. ಒಂದು ಆಸ್ಪತ್ರೆಯಲ್ಲಿ ಒಂದು ಡೆತ್ ಡಿಕ್ಲರೇಷನ್ ಬೋರ್ಡ್ ಅಂತ ಇರಬೇಕು. ಅದರಲ್ಲಿ ನ್ಯೂರೋ ಸರ್ಜನ್ ಇರ್ತಾರೆ, ಮೆಡಿಸಿನ್ ಅವ್ರು ಇರ್ತಾರೆ, ಕಾರ್ಡಿಯಾಲಜಿಸ್ಟ್. ಅದೊಂದು ಫಾರ್ಮೇಷನ್ ಮಾಡಬೇಕು. ಅದು ನಮ್ಮ ಹತ್ರ ಇದೆ. ಕೆಲವೆಲ್ಲ ಆಸ್ಪತ್ರೆಗಳಲ್ಲಿ ಇದಿಲ್ಲ. ನಮ್ಮ ಹತ್ರ ಒಂದು ಸರ್ಟಿಫೈಡ್ ಬ್ರೈನ್ ಡೆತ್ ಕಮಿಟಿ ಇದೆ. ದಟ್ಸ್ ಅ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಸ್ ದ್ಯಾಟ್ ನಮ್ಮ ಹತ್ರ ಬಹಳ ಒಂದು 180 to 200 ಬೆಡ್ ICU ಬೆಡ್ಸ್ ಇದೆ. ಸೊ ಟೈಮ್ ಟು ಟೈಮ್ ಬ್ರೈನ್ ಡೆತ್ ಆಗ್ತಾನೆ ಇರ್ತದೆ. ಆವಾಗ ಇಮಿಡಿಯೇಟ್ಲಿ ಕೌನ್ಸಲರ್ಸ್ ಬೇಕು ಅವರಿಗೆ. ಅವ್ರ ಪೇಷಂಟ್ಸ್ ರಿಲೇಟಿವ್ಸ್ ಹೇಳಬೇಕು, ಈ ಥರ ಬ್ರೈನ್ ಡೆತ್ ಆಗಿದೆ, ಇನ್ನು ಉಳಿಯೋ ಚಾನ್ಸಸ್ ಏನಿಲ್ಲ. ಇಫ್ ಯು ಕ್ಯಾನ್ ನಿಮ್ಮ ಅಂಗಾಂಗ ಡೊನೇಟ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಯು ಆರ್ ಗಿವಿಂಗ್ ಎ ಸೆಕೆಂಡ್ ಲೈಫ್ ಟು ಸಂಬಡಿ, ಬೇರೆಯವ್ರಿಗೊಂದು ಜೀವದಾನ ಮಾಡ್ದಂಗೆ ಆಗ್ತದೆ ಅಂತ ಕೌನ್ಸಿಲರ್ ಇದೆ. ಅದು ನಾವು ಟ್ರೈನ್ಡ್ ಕೌನ್ಸಿಲರ್ಸ್ ಇದೆ ನಮ್ಮ ಹತ್ರ. ಒಂದು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇದ್ದಾರೆ. ಅವರು ಸಮಯಕ್ಕೆ ಹೋಗಿ ನಮಗೆ ಇಮಿಡಿಯೇಟಾಗಿ ಗೊತ್ತಾಗ್ತದೆ. ICUಯಿಂದ ನಮಗೆ ಮೆಸೇಜ್ ಬರ್ತದೆ, ಪೊಟೆನ್ಷಿಯಲಿ ಈ ಪೇಷಂಟ್ ಬ್ರೈನ್ ಡೆತ್ ಆಗ್ತಾ ಇದ್ದಾರೆ. ಸೊ ಇಮಿಡಿಯೇಟ್ಲಿ ದ ಆಕ್ಟಿವಿಟಿ ಸ್ಟಾರ್ಟ್ಸ್. ದೇ ಗೋ ಅಂಡ್ ಟಾಕ್ ಟು ದ ರಿಲೇಟಿವ್ಸ್. ಈಗ ಈ ಥರ ಆಗಿದೆ, ಸೊ ಇನ್ನು ಉಳಿಯೋ ಚಾನ್ಸಸ್ ಬಹಳ ಕಡಿಮೆ ಇದೆ. ದಿಸ್ ಇಸ್ ಹೌ ಯು ಕ್ಯಾನ್ ಹೆಲ್ಪ್ ದಿಸ್ ಥಿಂಗ್. ಸ್ಲೋಲಿ ಯು ಹ್ಯಾವ್ ಟು ಬ್ರೇಕ್ ದ ನ್ಯೂಸ್ ಬಿಕಾಸ್ acceptance ಇರೋದಿಲ್ಲ. ಬಿಕಾಸ್ ದೇ ಆರ್ ವರಿಡ್ ಅಬೌಟ್ ದೇರ್ ಪೇಷಂಟ್, ದೇ ಆರ್ ನಾಟ್ ವರಿಡ್ ಅಬೌಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಒಂದು ಟೈಮ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಅದು ಮಾಡಬೇಕು. ದಟ್ ಇಸ್ ದ ಹಾಸ್ಪಿಟಲ್ ಏರಿಯಾ. ಆ್ಯಂಡ್ ವಿ ಹ್ಯಾವ್ ಕಾಂಪಿಟೆಂಟ್ ಪೀಪಲ್ ಫಾರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ, ಟಿಶ್ಯೂಸ್, ಸ್ಕಿನ್, ಐ ಎಲ್ಲ ಥರದ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ನಮ್ಮ ಹತ್ರ ಕಾಂಪಿಟೆನ್ಸ್ ಪೀಪಲ್ ಆರ್ ದೇರ್. ಸೆಕೆಂಡ್, ನಮ್ಮ ಕಮ್ಯುನಿಟಿನಲ್ಲಿ
ಸಮಯಕ್ಕೆ ನಾವು ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಡೇ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇರ್ತೀವಿ. ಮತ್ತು ಇದರಲ್ಲಿ ನಾವು ಯಾವಾಗ ಒಂದು ಹಳ್ಳಿಗಳ ಕಡೆ ಬೇರೆ ಕಡೆ ನಾವು ನಮ್ಮ ಕ್ಯಾಂಪ್ಸ್ ಮಾಡ್ತೀವಿ, ಅದರಲ್ಲಿ ವಿ ಸಿ ದಟ್ ವಿ ಆಲ್ಸೋ ಗಿವ್ ಸ್ಟ್ರೆಸ್ ಟು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಲ್ಸೋ. ಜನರಿಗೆ ಒಂದು ಮಾಹಿತಿ ಕೊಡ್ತೀವಿ, ನಮ್ಮ ಈ ಥರ ಈ ಅನ್ಫಾರ್ಚುನೇಟ್ ನಮ್ಮ ಬ್ರೈನ್ ಡೆತ್ ಆದರೆ ದಿಸ್ ಈಸ್ ಆಲ್ಸೋ ದೇರ್ ಟು ಎಕ್ಸ್ಟೆಂಡ್ ದ ಲೈಫ್. ಒಂದು ಮನುಷ್ಯನಿಗೆ 8-10 ಆರ್ಗನ್ಸ್ ನಾವು ಬೇರೆ 8-10 ಜೀವ ಉಳಿಸ್ಬೋದು ನಾವು. 2 ಕಿಡ್ನಿ ಇದೆ, ಲಿವರ್ ಕೊಡೋದೇ ಇರ್ಬೋದು, ಹಾರ್ಟ್ ಇದೆ, ಸ್ಕಿನ್ ಇದೆ, ಬೋನ್ ಕೂಡ ಇದು ಮಾಡ್ಬೋದು, ಐಸ್ ಇದೆ. ಸೊ ಹೀಗೆ ಒಂದು 8-10 ಜನರಿಗೆ ನೀವು ಜೀವದಾನ ಮಾಡ್ಬೋದು ಅಂತ ನಾವು ವಿಟ್ ಕ್ರಿಯೇಟ್ ಅವೇರ್ನೆಸ್ ವೆನ್ ಎವರ್ ವಿ ಗೋ ಔಟ್ ಫಾರ್. ಈ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡ್ತೀವಿ. ನಮ್ಮದು ನಾವು ಕ್ಯಾಂಪ್ಸ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಕರ್ನಾಟಕ, ವಿ ಗೋ ರೈಟ್ ಅಪ್ ಟು ಮಹಾರಾಷ್ಟ್ರ, ಗೋವಾ, ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ. ಆ ಸಮಯದಲ್ಲಿ ನಾವು ವಿ ಸಿ ದಟ್ ವಿ ಪ್ರಮೋಟ್ ಬೋತ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಹೋಮಿಯೋಪತಿ, ಆಯುರ್ವೇದ ಆಲ್ಸೋ ಇಂಟಿಗ್ರೇಟೆಡ್. ವೆನೆವರ್ ವಿ ಹ್ಯಾವ್ ಕ್ಯಾಂಪ್ಸ್ ವಿ ಹ್ಯಾವ್ ಇಂಟಿಗ್ರೇಟೆಡ್ ಅಪ್ರೋಚ್. ಇಟ್ಸ್ ನಾಟ್ ಜಸ್ಟ್ KLE ಹಾಸ್ಪಿಟಲ್ ಅಂತೇನಿಲ್ಲ, ನಾವು ಆಯುರ್ವೇದ ಮಹಾವಿದ್ಯಾಲಯ, ಹೋಮಿಯೋಪತಿ ಎಲ್ಲ ಕೂಡ ನಾವು ಇಂಟಿಗ್ರೇಟೆಡ್ ಕ್ಯಾಂಪ್ಸ್ ಮಾಡ್ತೀವಿ ನಾವು. ಅದರಲ್ಲಿ ವೆನೆವರ್ ವಿ ಗೆಟ್ ಎ ಚಾನ್ಸ್ ವಿ ಪ್ರಮೋಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಸರ್, ಈಗ ಕೊನೆಯದಾಗಿ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ನಾವು ಇಷ್ಟವರೆಗೆ ನಮ್ಮ ಆಸ್ಪತ್ರೆ ಬಗ್ಗೆ, ಕ್ಯೂರೇಟಿವ್ ಸರ್ವಿಸಸ್ ಬಗ್ಗೆ ನಿಮಗೆಲ್ಲ ಹೇಳಿದೆ. ಬಟ್ ಹೌ ಟು ಅವಾಯ್ಡ್ ಕಮಿಂಗ್ ಟು ಎ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ದ್ಯಾಟ್ ನೀವು ಹೇಗೆ ನೀವು ಆಸ್ಪತ್ರೆಗೆ ಬರೋದು ತಪ್ಪಿಸ್ಕೊಳ್ಳೋದು ಒಂದು ಬಹಳ ಒಂದು ಇಂಪಾರ್ಟೆಂಟ್. 2-3 simple things are there. You should live a healthy life first of all, because you are responsible for your body. Nobody else is responsible. ನೀವು ನಿಮ್ಮ ಒಂದು ಜೀವನ ಶೈಲಿ, ಒಂದು ಉತ್ತಮವಾದ ಜೀವನ ಶೈಲಿ, ಆಹಾರ ವಿಹಾರ, ನಮ್ಮದು ಇಂಡಿಯನ್ ಡಯಟ್ ಇದೆ, ಇಟ್ಸ್ ಭಾಳ ಒಂದು ಕಾಂಪ್ರೆನ್ಸಿವ್ ಸಮಗ್ರ ಆಹಾರ ನಮ್ಮದು. ನೀವು ಯಾವುದೇ ಡಯಟ್ ಸಪ್ಲಿಮೆಂಟ್ ಬೇಕಾಗಿಲ್ಲ, ಯಾವುದೇ ಒಂದು ಬೇರೆ ಇದು ಬೇಕಾಗಿಲ್ಲ. ನಮ್ಮ ಊಟ ತಿಂಡಿ ನಾವು ಸರಿಯಾಗಿ ಮಾಡ್ಕೊಂಡಿದ್ರೆ, ನಮ್ಮ ಪ್ರಾಕ್ಟೀಸ್ ನಮ್ಮ ಏರಿಯಾ ಪ್ರಕಾರ ರೈಸ್ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಯಾವ ಏರಿಯಾದಲ್ಲಿ ಏನಿದೆ ಟ್ರೆಡಿಷ್ನಲ್ ಊಟ ನಾವು ಕಂಟಿನ್ಯೂ ಮಾಡೋದು ಒಳ್ಳೆಯದು. ಅವಾಯ್ಡ್ ಜಂಕ್ ಫುಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್, ಆ್ಯಂಡ್ ಸಮ್ ಅಮೌಂಟ್ ಆಫ್ ವೆರಿ ರೆಗ್ಯುಲೇಟೆಡ್ ಹೆಲ್ತಿ ಎಕ್ಸಸೈಸ್ ಫಾರ್ ದ ಬಾಡಿ ಈಸ್ ರಿಕ್ವೈರ್ಡ್. ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಬಾಡಿ. ನೋಬಡಿ ಎಲ್ಸ್ ಇಸ್ ರೆಸ್ಪಾನ್ಸಿಬಲ್. ಇಸ್ ಜಸ್ಟ್ ಎ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್. ನಿಮ್ಮ ಆರೋಗ್ಯ, ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರಿ ತೊಗೊಳ್ಬೇಕು, ಇನ್ಯಾರು ಮಾಡೋಕ್ಕಾಗೋದಿಲ್ಲ. ಸೊ ಇಫ್ ಯು ಡೂ 2-3 things, good sleep is important, avoiding social media is also important. Regulate your social media, maybe half an hour in a day. It is not life, it is just an entertainment for you, and it is not going to add value to your life. ಏನಾದರೂ ಸಮಯ ಇದ್ದರೆ ಬೇರೆ ಹವ್ಯಾಸಗಳಿಗೆ, ಬೇರೆ ಇದಕ್ಕೆ ಉಪಯೋಗಿಸ್ಕೊಳ್ರಿ. ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಹಾಬಿ, it's a waste of time. So regulate that. And if you have children, see that right from the beginning, ಮೊದಲಿಂದಾನೇ ಒಂದು ಅಭ್ಯಾಸ ಮಾಡಿ, ಭಾಳ ಡಿಸಿಪ್ಲಿನ್ಡ್ ಆಗಿ ಮಕ್ಕಳಿಗೆ ರೆಗ್ಯುಲೇಟ್ ಮಾಡಿ. ಸೋಷಿಯಲ್ ಮೀಡಿಯಾ ಎಕ್ಸಸ್ ಇಸ್ ಇಂಪಾರ್ಟೆಂಟ್ ಟುಡೇ, ಯು ಕಾಂಟ್ ಸ್ಟಾಪ್ ಇಟ್. ಸೊ ಕಡಿಮೆ ಸಮಯ ಅದರಲ್ಲಿ ಉಪಯೋಗಿಸ್ಕೊಂಡು ಬೇರೆ ಸಮಯ ಬೇರೆ ಹವ್ಯಾಸಗಳು, ಬೇರೆ ಕಾಂಪಿಟೆನ್ಸಿ ಡೆವಲಪ್ ಮಾಡೋದು ಭಾಳ ಒಳ್ಳೆಯದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಖಂಡಿತ ಸರ್, ತಮ್ಮ ಒಂದು ಅಮೂಲ್ಯವಾದ ಸಮಯ ಹಾಗೂ ಉತ್ತಮ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಉತ್ತರ ಕರ್ನಾಟಕದ ಜನತೆಗೆ ಆರೋಗ್ಯದ ಆಶಾಕಿರಣವಾಗಿ ಸುಮಾರು 24 ವರ್ಷಗಳಿಂದ ಆರೋಗ್ಯ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇರುವಂತಹ KLE ಡಾಕ್ಟರ್ ಪ್ರಭಾಕರ್ ಕೋರೆಯ ಆಸ್ಪತ್ರೆಯ ಚಿಕಿತ್ಸೆಗಳು, ಸೇವಾ ಸೌಲಭ್ಯಗಳು ಹಾಗೂ ಅದರ ಕಾರ್ಯವ್ಯಾಪ್ತಿಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರು. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.